ನೀವು ಕೇಳೋ ಪ್ರಶ್ನೆನೆ ಬಹಳ ಒಡಿಸ್ ಅದ್ರಲ್ಲೇ ಬಹಳಷ್ಟು ವಿಷಯ ಅಡಗಿದೆ. ಭಂಗಿಯ ಒಂದು ತಿದ್ದುಪಡಿ ಅನ್ನೋದೇ ಆ ಬಹಳ ಮುಖ್ಯವಾದ ಒಂದು ಪ್ರಾಸೆಸ್ ಆಗೋಗಿದೆ ಇತ್ತೀಚಿನ ದಿನಗಳಲ್ಲಿ. ಥ್ಯಾಂಕ್ಸ್ ಟು ಪೋಸ್ಟ್ ಕೋವಿಡ್ ಎಲ್ಲರೂ ಭಂಗಿ ಹೊರಟೋಗಿದೆ. ಆ ಕತ್ ನೋವಿಂದ ಹಿಡಿದು ಬೆನ್ನು ನೋವು ತನಕ ಎಲ್ಲಾ ರೀತಿಯ ನೋವುಗಳು ಕಾಣಿಸ್ಕೊಳಕ್ ಶುರು ಆಗೋಗಿದೆ. ಪ್ಲಸ್ ಚಿಕ್ಕ ಚಿಕ್ಕ ಮಕ್ಳು ಕೂಡ ಕತ್ ನೋವು, ಬೆನ್ನು ನೋವು, ಸೊಂಟ ನೋವು ಅಂತ ಬರಕ್ ಶುರು ಆಗೋಗಿದೆ. ಆ ಇದರ ಅಡಿಪೇಡಿಯಲ್ಲಿ ಹೇಳ್ಬೇಕು ಅಂತ ಅಂದ್ರೆ, ಭಂಗಿ ಅಥವಾ ಪೋಸ್ಚರ್ ಅಂತ ನಾವ್ ಏನ್ ಹೇಳ್ತೀವಲ್ಲ, ಅದು ಯಾವುದೇ ಒಂದು ವ್ಯಕ್ತಿಯು ತನ್ನನ್ನ ತಾನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತಾನೆ ಅಥವಾ ಯಾವ ರೀತಿಯಲ್ಲಿ ಕಮ್ಮಿ ಸ್ಟ್ರೈನ್ ಮತ್ತೆ ಕಮ್ಮಿ ಎಫರ್ಟ್ ನಲ್ಲಿ ತನ್ನನ್ನ ತಾನು ಪ್ರೊಡ್ಯೂಸ್ ಮಾಡ್ತಾನಲ್ಲ ಇನ್ ಫ್ರಂಟ್ ಆಫ್ ಎನಿ ಪೀಪಲ್, ಅದನ್ನ ನಾವು ಪೋಸ್ಚರ್ ಅಂತ ಹೇಳ್ತೀವಿ. ಅದು 3 ರೀತಿಯಲ್ಲಿರತ್ತೆ. ಒಂದು ಬಂದು ಕುತ್ಕೊಳ್ಳೋ ರೀತಿಯಲ್ಲಿ ಒಂದು ಪೋಸ್ಚರ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು, ಅಥವಾ ಮಲ್ಕೊಳ್ಳೋ ರೀತಿಯಲ್ಲಿ ಇರ್ಬೋದು, ಅಥವಾ ನಿಂತ್ಕೊಳ್ಳೋ ರೀತಿಯಲ್ಲಿ. ಬೇಸಿಕಲಿ ನಾವ್ ಈ 3 ಪೊಸಿಷನ್ ನಲ್ಲೇ ನಾವು ಏನ್ ಮಾಡ್ತೀವಿ, ಪೋಸ್ಚರ್ ನಾವು ಚೆಕ್ ಮಾಡ್ತೀವಿ. ಕುತ್ಕೊಳ್ಳೋದು, ನಿಂತ್ಕೊಳ್ಳೋದು ಮತ್ತೆ ಮಲ್ಕೊಳ್ಳೋದು, ಈ 3 ರೀತಿಯಲ್ಲಿನೂ ಪೋಸ್ಚರ್ ಅಂದ್ರೆ ಭಂಗಿಯ ಒಂದು ಪ್ರದರ್ಶನ ಏನಿರತ್ತಲ್ಲ ಬಹು ಮುಖ್ಯವಾಗಿದೆ ಅದು. ಇತ್ತೀಚಿನ ದಿನಗಳಲ್ಲಿ ನಾನ್ ಮುಂಚೆನೆ ಹೇಳ್ದಂಗೆ ಕೋವಿಡ್ ನಿಂದ ಎಲ್ಲಾ ಒಂದು ತಳ್ಕಳ್ಕಾಗ್ ಹೋಗಿದೆ. ಯಾರು ಒಂದು ನಿರ್ಧಾರಿತ ಒಂದು ಭಂಗಿನೂ ಉಪಯೋಗಿಸ್ತಾ ಇಲ್ಲ. ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಇರ್ಬೋದು, ಅಥವಾ ಹೈಬ್ರಿಡ್ ವರ್ಕ್ ಪ್ಲೇಸ್ ಇರ್ಬೋದು, ಅಥವಾ ಮಕ್ಕಳು ಓದೋ ರೀತಿನಲ್ಲಿ ವ್ಯತ್ಯಾಸ ಬಂದಿರ್ಬೋದು. ಎಲ್ಲರಿಗೂ ಎಲ್ಲಾ ರೀತಿಯಲ್ಲೂ ಮಲ್ಕೊಳ್ಳೋದು, ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಪ್ರತಿಯೊಂದು ಹಂತದಲ್ಲಿನೂ ವ್ಯತ್ಯಾಸ ಬರಕ್ ಕಾಣಿಸ್ಕೊಳ್ತಾ ಇದೆ. ಗುಡ್ ಪಾಶ್ಚರ್ ಅಥವಾ ಒಳ್ಳೆಯ ಭಂಗಿ ಅನ್ನೋದನ್ನ ನಾವ್ ಯಾವಾಗ ಹೇಳ್ತೀವಿ ಅಂತಂದ್ರೆ, ಯಾವ್ದೇ ವ್ಯಕ್ತಿಯು ಕಮ್ಮಿ ಎಫರ್ಟ್ ಹಾಕಿ, ಕಮ್ಮಿ ಸ್ಟ್ರೈನ್ ಹಾಕಿ, ಎಲ್ಲಾ ಮಸಲ್ಸ್ ರಿಲ್ಯಾಕ್ಸ್ಡ್ ಆಗಿ ಇಟ್ಕೊಂಡು, ಯಾವ್ದೇ ಒಂದು ಟೆನ್ಷನ್ ಇಲ್ಲದೆ ಆ ವ್ಯಕ್ತಿ ತನ್ನನ್ನ ತಾನು ತೋರಿಸ್ಕೊಳ್ಳೋ ರೀತಿ ಇರತ್ತಲ್ಲ, ಅದನ್ನ ನಾವು ಗುಡ್ ಪಾಶ್ಚರ್ ಅಂತ ಹೇಳ್ತೀವಿ. ಆ ಅದು ಮುಂಚೆನೆ ಹೇಳಿದಾಗೆ ಮೂರು ಪದ್ಧತಿಗಳಲ್ಲೂ ಅಂದ್ರೆ ಕುತ್ಕೊಳ್ಳೋದಿರ್ಬೋದು, ನಿಂತ್ಕೊಳ್ಳೋದಿರ್ಬೋದು, ಅಥವಾ ಮಲ್ಕೊಳ್ಳೋ ಒಂದು ರೀತಿಯಲ್ಲಿನೂ ಅದು ಎಫೆಕ್ಟ್ ಆಗತ್ತೆ. ಅಂಡ್ ಗುಡ್ ಪಾಶ್ಚರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು. ಯಾಕೆ ಅಂದ್ರೆ ಗುಡ್ ಪಾಶ್ಚರ್ ಇಸ್ ನಥಿಂಗ್ ಬಟ್ ಗುಡ್ ಹೆಲ್ತ್. ಗುಡ್ ಹೆಲ್ತ್ ಇಸ್ ನಥಿಂಗ್ ಬಟ್ ಗುಡ್ ಅಪಿಯರೆನ್ಸ್. ಅಂಡ್ ಇನ್ ಟರ್ನ್ ದ ಎಂಟೈರ್ ಸೈಕಲ್ ಆಫ್ ಎ ಹ್ಯೂಮನ್ ಬಾಡಿ ಅದ್ರಲ್ಲೇ ಅಡಗಿದೆ. ಬ್ಯಾಡ್ ಪಾಶ್ಚರ್ ಅಂದ್ರೆ ಯಾವಾಗ ಒಂದು ವ್ಯಕ್ತಿ ತನ್ನ ಪೊಸಿಷನ್ ಅಂದ್ರೆ ಜನರಲಿ ನಾವು ಒಂದು ಪೊಸಿಷನ್ ಮೇಂಟೈನ್ ಮಾಡ್ತಾ ಇರ್ತೀವಿ, ಅದನ್ನ ಬಿಟ್ಟು ಅವನು ಬೇರೆ ಇನ್ನೊಂದು ಯಾವ್ದೋ ಒಂದು ಪರಿಸ್ಥಿತಿನ, ಒಂದು ಪೊಸಿಷನ್ ಅವನು ಅಳವಡಿಸ್ಕೊಂಡಾಗ, ಅದು ಯಾವಾಗ ನಮ್ಮ ದೇಹ ಅದಕ್ಕೆ ಅನುಕೂಲ, ನಮ್ ದೇಹ ಅದಕ್ಕೆ ಅಭ್ಯಾಸ ಮಾಡ್ಕೊಂಡಿರಲ್ಲ, ಆ ಒಂದು ಪೊಸಿಷನ್ ನಮ್ಗೆ ಅಭ್ಯಾಸ ಆಗದೆ ಇದ್ದಾಗ ನಾವು ಆ ಒಂದು ಪೊಸಿಷನ್ ನಾವು ಮೇಂಟೈನ್ ಮಾಡಿದಾಗ ವಿ ಲ್ಯಾಂಡ್ ಅಪ್ ಇನ್ ಬ್ಯಾಡ್ ಪಾಶ್ಚರ್. ಅದು ಮತ್ತೆ 3 ರೀತಿಯಲ್ಲೂ ಕಾಣಿಸ್ಕೊಳ್ಳುತ್ತೆ. ಕುತ್ಕೋಬೇಕಾದ್ರೂ ಬ್ಯಾಡ್ ಪಾಶ್ಚರ್ ಆಗೋಗತ್ತೆ, ಅಥವಾ ಮಲ್ಕೊಳ್ಳೋಬೇಕಾದ್ರೆ ಅಥವಾ ನಿಂತ್ಕೊಳ್ಳೋಬೇಕಾದ್ರೂ ಪ್ರತಿಯೊಂದು ಹಂತದಲ್ಲಿನೂ ನಮ್ಗೆ ಆ ಪಾಶ್ಚರ್ ಅನ್ನೋದು ಗುಡ್ ಅಥವಾ ಬ್ಯಾಡ್ ಅನ್ನೋದ್ರಲ್ಲಿ ನಿರ್ಧಾರ ಆಗತ್ತೆ. ಬ್ಯಾಡ್ ಪಾಶ್ಚರ್ ನ ಎಫೆಕ್ಟ್ಸ್ ಅಂತ ಕೇಳಿದ್ರೆ, ಬ್ಯಾಡ್ ಪಾಶ್ಚರ್ ಫಸ್ಟ್ ಮೇನ್ ಎಫೆಕ್ಟ್ ಬಂದು ಒಬ್ಬ ವ್ಯಕ್ತಿಯ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಅದು ಎಫೆಕ್ಟ್ ಆಗತ್ತೆ. ಯಾಕೆ ಅಂತಂದ್ರೆ ಅವನು ಬಗ್ಗಿರ್ತಾನೆ, ಅವನಲ್ಲಿ ಒಂದು ಏನಂತೀವಿ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆದಂಗ್ ಕಾಣಿಸುತ್ತೆ. ತದನಂತರ ಅವನ್ಗೆ ಏನಾಗುತ್ತೆ ಅಂತ ಅಂದ್ರೆ, ಬ್ಯಾಡ್ ಪಾಶ್ಚರ್ ಇಂದ ಬಹಳ ಇಂಪಾರ್ಟೆಂಟ್ ಆದ ಬಾಡಿ ಆರ್ಗನ್ಸ್ ಅಲ್ಲಿ ಅಂದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ಹೃದಯ ಸಂಬಂಧ ರಕ್ತ ಸಂಚಲನೆಯಲ್ಲಾಗಿರ್ಬೋದು, ಅಥವಾ ಆ ಶ್ವಾಸಕೋಶ ಕುಗ್ಗೋಗತ್ತೆ ಆಗ. ಯಾಕಂದ್ರೆ ಅದು ನಾರ್ಮಲ್ ಶೇಪ್ ಅಲ್ಲಿ ಇರಲ್ಲ, ರೀಕಾಯಿಲ್ ಆಗೋಗತ್ತೆ ಲಂಗ್ಸ್. ಸೊ ಅವಾಗ್ಲೂ ತೊಂದರೆ ಬರುತ್ತೆ. ಅಥವಾ ಅವನು ಸೀದಾ ನಿಲ್ದೇ ಇದ್ದಾಗ ಏನಾಗುತ್ತೆ, ಹೊಟ್ಟೆ ಭಾಗದ ಮೇಲೇನು ಅದು ಎಫೆಕ್ಟ್ ಆಗತ್ತೆ. ಸೊ 3 ಅಂಗಾಂಗಗಳಲ್ಲೂ ಅದು ಎಫೆಕ್ಟ್ ಆಗತ್ತೆ.
ಇದು ಇದನ್ನೆಲ್ಲ ನಾವು ಪಕ್ಕಕ್ಕೆ ಇಟ್ರೆ ಫಿಸಿಕಲಿ ಬಹಳ ಎಫೆಕ್ಟ್ ಆಗುತ್ತೆ. ಬಹಳಷ್ಟು ಒಂದು ಕಾಯಿಲೆಗಳು ಅಥವಾ ಕಾಯಿಲೆಯ ಲಕ್ಷಣಗಳು ಕೂಡ ನಮ್ಗೆ ಬ್ಯಾಡ್ ಪಾಸ್ಚರ್ ಇಂದ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದನ್ನ ನಾವು ಎಕ್ಸಾಂಪಲ್ ರೀತಿಯಲ್ಲಿ ನಾವು ಹೇಳಕ್ ಹೋದ್ರೆ, ಕೆಲವೊಬ್ರಿಗೆ ಫ್ಲಾಟ್ ಬ್ಯಾಕ್ ಅಂತ ಹೇಳ್ತೀವಿ. ಅಂದ್ರೆ ಬೆನ್ನು ಮೂಳೆಯ ಒಂದು ಕರ್ವೇಚರೇ ಕಾಣಿಸಲ್ಲ, ಸೀದಾ ಒಂದು ಒಂದು ಫ್ಲಾಟ್ ಸೀದಾ ಕರ್ವೇಚರ್ ತರ ಫಾರ್ಮ್ ಆಗೋಗಿರುತ್ತೆ. ಇದನ್ನ ನಾವು ಇದು ಒಂದು ಲಕ್ಷಣ ಇರ್ಬೋದು, ಅಥವಾ ಇದು ಒಂದು ಎಕ್ಸಾಂಪಲ್ ಅಂತ ನಾವು ತಗೋಬಹುದು. ಇದ್ರ ನಂತರ ನಾವು ಹೇಳೋದಾದ್ರೆ, ಎರಡನೇ ಎಕ್ಸಾಂಪಲ್ ಆಗಿ ಕೊಡೋದಾದ್ರೆ ಏನಂತೀವಿ ನಾವು, ಸ್ಕೋಲಿಯೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಬೆನ್ನು ಮೂಳೆಯ ಕರ್ವೇಚರ್, ಸೈಡ್ ಕರ್ವೇಚರ್ ಚೇಂಜ್ ಆಗೋಗಿರುತ್ತೆ. ಅವನು ನಿಂತ್ಕೊಳ್ಳೋ ರೀತಿ ಅಥವಾ ಅವ್ನು ಕೂತ್ಕೊಳ್ಳೋ ರೀತಿಯಿಂದ ಅದು ವ್ಯತ್ಯಾಸ ಬಂದದ್ದು ಸ್ಕೋಲಿಯೋಸಿಸ್ ಫಾರ್ಮ್ ಆಗತ್ತೆ. ಅಥವಾ ನಾವ್ ಏನ್ ಹೇಳ್ತೀವಿ, ಫಾರ್ವರ್ಡ್ ನೆಕ್ ಪಾಸ್ಚರ್. ಫಾರ್ವರ್ಡ್ ನೆಕ್ ಪಾಸ್ಚರ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ತಲೆ ಭುಜಕ್ಕಿಂತ ಮುಂದೆ ಬರುತ್ತೆ. ಈ ರೀತಿ ಮುಂದೆ ಬಂದದ್ದು ಭುಜ, ಕತ್ತು ಮತ್ತೆ ಮೇಲಿನ ಮಸಲ್ಸ್ಗೆ, ಅಪ್ಪರ್ ಬ್ಯಾಕ್ ಮಸಲ್ಸ್ಗೆ ಎಫೆಕ್ಟ್ ಆಗತ್ತೆ ಅದು. ನೆಕ್ಸ್ಟ್ ರೌಂಡೆಡ್ ಶೋಲ್ಡರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎರಡೂ ಭುಜ ರೌಂಡೆಡ್ ಫಾರ್ಮ್ ಅಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ಹೀಗೆ ಫಾರ್ವರ್ಡ್ ಸ್ಟೂಪ್ ಪೊಸಿಷನ್ ತರ ಬರುತ್ತೆ. ಇದಾಗಿರ್ಬೋದು. ಅಥವಾ ಕೈಫೋಸಿಸ್ ಅಂತ ಹೇಳ್ತೀವಿ. ಕೈಫೋಸಿಸ್ ಅಂತ ಅಂದ್ರೆ ಬೆನ್ನಿನ ಮೇಲ್ಗಡೆ ವರ್ಟಿಬ್ರೇಸ್ ಇರುತ್ತಲ್ಲ, ಅಪ್ಪರ್ ಬ್ಯಾಕ್ ವರ್ಟಿಬ್ರೇಸ್ ಕರ್ವೇಚರ್ ಚೇಂಜ್ ಆಗಿರುತ್ತೆ. ಅದನ್ನ ನಾವು ಕೈಫೋಸಿಸ್ ಅಂತ ಹೇಳ್ತೀವಿ. ಲಾರ್ಡೋಸಿಸ್ ಅಂತಾನು ಹೇಳ್ತೀವಿ. ಲಾರ್ಡೋಸಿಸ್ ಅಂತ ಅಂದ್ರೆ ಆ ಲೋವರ್ ಸ್ಪೈನ್ದು ವರ್ಟಿಬ್ರಲ್ ಕಾಲಮ್ದು ನಲ್ಲಿ ವ್ಯತ್ಯಾಸ ಬಂದದ್ದು ಸುತ್ತಮುತ್ತಲ ಇರೋ ಮಾಂಸಖಂಡಗಳಿಗೆ ಎಫೆಕ್ಟ್ ಆಗತ್ತೆ. ಇದಿಷ್ಟು ಒಂದು ಬ್ಯಾಡ್ ಪೋಸ್ಚರ್ ಇಂದ ಬರೋ ಒಂದು ಕಾಯಿಲೆಯ ಕಾಯಿಲೆ ಅಂತ ಹೇಳಲ್ಲ, ವಿಭಿನ್ನ ಲಕ್ಷಣಗಳು ಅದು. ಕೂತ್ಕೊಳ್ಳೋಕೆ ರೈಟ್ ಪೋಸ್ಚರ್ ಅಂತ ನೀವು ಕೇಳಿದ್ರೆ, ಒಂದು ನೀವು ಕುತ್ಕೋಬೇಕಾದ್ರೆ ಬೆನ್ನಿಗೆ ಪೂರ್ತಿ ಸಪೋರ್ಟ್ ಇರಬೇಕು, ಭುಜ ಎರಡು ರಿಲ್ಯಾಕ್ಸ್ ಪೊಸಿಷನ್ ಇರಬೇಕು, ನೀವು ಕುತ್ಕೊಂಡಾಗ ಎರಡೂ ಕೈಗೆ ರೆಸ್ಟ್ ಸಿಕ್ಕಿರ್ಬೇಕು. ಅಂಡ್ ಎರಡು ಅಂದ್ರೆ ಬೋತ್ ಆಫ್ ಯುವರ್ ಎಲ್ಬೋಸ್ ರೆಸ್ಟ್ ಸಿಕ್ಕಿದ್ದು, ನೀವು ಸಿಸ್ಟಮ್ ಮುಂದೆ ಕುತ್ಕೋಬೇಕಾದ್ರೆ ಒಂದು ಹೈಟ್ ನಿಮ್ ಕಣ್ಣಿನ ಲಿಮಿಟ್ ಗೆ ಕರೆಕ್ಟ್ ಆಗಿ ನಿಮ್ಗೆ ಅದು ಸಿಂಕ್ ಆಗ್ಬೇಕು ಕೈ ಪೊಸಿಷನ್. ಅಂಡ್ ತುಂಬಾ ಮೇಲೇನೂ ಇರಬಾರ್ದು, ತುಂಬಾ ಕೆಳಗಡೆನೂ ಕಾಣಿಸ್ಕೋಬಾರ್ದು. ಯಾಕಂದ್ರೆ ತುಂಬಾ ಮೇಲೆ ಇಟ್ಟಾಗ ಏನಾಗತ್ತೆ, ಕತ್ತಿನ ಮೇಲೆ ಎತ್ತಿ ನಾವು ನೋಡಿದಾಗ ಮಸಲ್ಸ್ ತಿರ್ಗಾ ಸ್ಟ್ರೈನ್ ಆಗತ್ತೆ, ಕತ್ ನೋವು ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದೇ ನೀವು ಸಿಸ್ಟಮ್ ನ ಒಂದ್ ಸ್ವಲ್ಪ ಲೋ ಲೆವೆಲ್ ಅಲ್ಲಿ ಇಟ್ಕೊಂಡಾಗ್ಲೂ ಅಷ್ಟೇನೆ, ತಿರ್ಗಾ ನಮ್ಗೆ ನೆಕ್ ಪೊಸಿಷನ್ ನ ನಾವು ತಲೆ ಬಗ್ಸಿ ನೋಡ್ತೀವಿ, ತಿರ್ಗಾ ಕತ್ತು ಭುಜ ಎಲ್ಲಾನು ಎಫೆಕ್ಟ್ ಆಗುತ್ತೆ. ಲೈಯಿಂಗ್ ಡೌನ್, ನೀವು ಮಲ್ಕೊಳ್ಬೇಕಾದ್ರೆ ಬೇಕಾಗಿರೋ ಪೊಸಿಷನ್ ಏನು ಅಂತಂದ್ರೆ, ನಿಮ್ಗೆ ಯಾವ ಕಡೆ ನಿಮ್ಗೆ ಸುಲಭವಾಗಿ ನಿದ್ದೆ ಬರುತ್ತೋ ಆ ಪೊಸಿಷನ್ ನಲ್ಲಿ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಪಕ್ಕಕ್ಕೆ ತಿರುಗಿ, ನನ್ನ ಒಪಿನಿಯನ್ ಏನಂತ ಅಂದ್ರೆ, ಪಕ್ಕಕ್ಕೆ ತಿರುಗಿ ಆದಷ್ಟು ನಿಮಗೆ ಯಾವ ಕಡೆ ಅನುಕೂಲನೋ ಆ ಕಡೆ ಪಕ್ಕಕ್ಕೆ ತಿರುಗಿ ಮಲ್ಕೊಳ್ಳಿ. ಮತ್ತೆ ಎರಡೂ ಕಾಲಿನ ಮಧ್ಯದಲ್ಲಿ, ಅಂದ್ರೆ ಎರಡು ಮಂಡಿಯ ಮಧ್ಯದಲ್ಲಿ ದಿಂಬಿಟ್ಕೊಂಡು ನಿದ್ದೆ ಮಾಡಿ. ಬಹಳ ಕಂಫರ್ಟಬಲ್ ಪೊಸಿಷನ್ ಇದು. ಇಲ್ಲ ಅಂತಂದ್ರೆ ನೀವು ಸೀದಾನೇ ಮಲ್ಕೊಳ್ತೀನಿ ಅನ್ನೋದಾದ್ರೂ ಸೀದಾನೇ ಮಲ್ಕೊಳ್ಳಿ. ಎರಡು ಮಂಡಿ ಮಧ್ಯದಲ್ಲಿ ಅಥವಾ ಎರಡು ಪಾದದ ಕೆಳಗಡೆ ಆದಷ್ಟು ಒಂದು ದಿಂಬ್ ಕೊಟ್ಟು ರಿಲ್ಯಾಕ್ಸ್ಡ್ ಆಗಿ ಮಲ್ಕೊಳ್ಳಿ. ಇದರಿಂದ ಏನಾಗತ್ತೆ ಅಂತ ಅಂದ್ರೆ, ಫುಟ್ ಅಂಡ್ ಎಲಿವೇಶನ್ ಅಂತ ಹೇಳ್ತೀವಿ. ಫುಟ್ ಅಂಡ್ ಎಲಿವೇಶನ್ ನ ಕೊಟ್ಟಾಗ ರಕ್ತ ಸಂಚಲನೆಯು ನಿದ್ದೆಯ ಹೊತ್ತಿನಲ್ಲಿ ಬಹಳ ಸರಾಗವಾಗಿ ಆಗಿ ನಿಮ್ಗೆ ಯಾವುದೇ ಕಾಯಿಲೆಗಳಾಗ್ಲಿ ಅಥವಾ ನಿಮ್ಗೆ ಬ್ಲಡ್ ಫ್ಲೋ ಪ್ರಾಪರ್ ಆಗಿ ಆಗತ್ತೆ, ಕಾಯಿಲೆಗಳ ಲಕ್ಷಣಗಳನ್ನು ಕಮ್ಮಿ ಆಗ್ತಾ ಹೋಗುತ್ತೆ.